ಈಗ ಜಸ್ಟ್ ನಾವು ರೂಮಿಂದ ಕೊಟ್ಟಿಯೂರು ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ. ಬನ್ರಿ ಬೇಗ, ಲೇಟ್ ಆಗುತ್ತೆ ಆಮೇಲೆ. ಮುಂದಕ್ಕೆ ಹಂಗೆ ಏನೇನಿರುತ್ತೆ ಎಲ್ಲ ತೋರಿಸ್ತೀನಿ ಫ್ರೆಂಡ್ಸ್. ಇದು ಬಂದು ವಾಯನಾಡು. ವಾಯನಾಡಿಂದ ಕೊಟ್ಟಿಯೂರು ದೇವಸ್ಥಾನ ಸುಮಾರು 42 ಕಿಲೋಮೀಟ್ರ್ ಇದೆ. ಈ ಕೊಟ್ಟಿಯೂರು ದೇವಸ್ಥಾನ ಬಂದು ಶಿವನ ದೇವಸ್ಥಾನ. ಇದನ್ನು ದಕ್ಷಿಣ ಕಾಶಿ ಅಂತ ಕೂಡ ಕರೀತಾರೆ. ಹೋಗೋಣ, ನೋಡೋಣ. ಜನ ಜಾಸ್ತಿ ಇರ್ಬೋದು. ನಾವು ಬೆಳಗ್ಗೆ 3 ಗಂಟೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಏನಾಯಿತು, ನೈಟ್ 11 ಗಂಟೆಗೆ ಮಲಗಿದ್ವಿ. ಬೆಳಗ್ಗೆ 3 ಗಂಟೆಗೆ ಅಂದರೆ ಯಾರಿಗೂ ಎಚ್ಚರ ಆಗಿಲ್ಲ. 6 ಗಂಟೆಗೆ ಎಚ್ಚರ ಆಯಿತು. ಸರಿ ಅಂದ್ಬಿಟ್ಟು ಸ್ನಾನ ಎಲ್ಲ ಮಾಡಿಕೊಂಡು 5 ಗಂಟೆಯಿಂದ ಇವಾಗ ಹೊಡ್ತಾ ಇದ್ದೀವಿ. ಇಲ್ಲಿಂದ 42 ಕಿಲೋಮೀಟ್ರ್ ಹೇಳ್ದಂಗೆ 1.5 ಅವರ್ ಅಂದ್ಕೊಳ್ಳಿ. ಯಾಕಂದರೆ ಕಾಡು ಘಾಟ್ ಸೆಕ್ಷನ್ 1.5 ಅವರ್ ಅಂದರು. ಹೋಗಿ ದರ್ಶನ ಮಾಡಿಕೊಂಡು ನೋಡೋಣ ಅಲ್ಲಿನ ಪ್ರದೇಶ ಹೇಗಿದೆ. ಅಲ್ಲಿ 2 ದೇವಸ್ಥಾನ ಇದೆ, ಇಕ್ಕರೆ ಕೊಟ್ಟಿಯೂರು, ಅಕ್ಕರೆ ಕೊಟ್ಟಿಯೂರು. ಅಕ್ಕರೆ ಕೊಟ್ಟಿಯೂರು ಇವಾಗ ಜಾತ್ರೆ ನಡೆಯುತ್ತಿರುವ ಮೇಯ್ನ್ ಪ್ಲೇಸು. ಇಕ್ಕರೆ ಕೊಟ್ಟಿಯೂರಲ್ಲಿ ದೇವಸ್ಥಾನ ಇದೆ, ಅದು ಯಾವಾಗೂ ಓಪನ್ ಇರುತ್ತೆ. ಬಟ್ ಇಲ್ಲಿ ಅಕ್ಕರೆ ಕೊಟ್ಟಿಯೂರು ವೈಶಾಖ ಮಾಸ ಅನ್ನೋ ಮಾಸದಲ್ಲಿ 28 ಡೇಸ್ ಮಾತ್ರ ಓಪನ್ ಇರುತ್ತೆ. ಆಗ ಇಕ್ಕರೆ ಕೊಟ್ಟಿಯೂರು ಕ್ಲೋಸ್ ಇರುತ್ತೆ. ಸೊ ಈ ಡೀಟೇಲ್ಸ್ ಎಲ್ಲ ನಿಮ್ಗೆ ಅಲ್ಲಿ ಹೋದ್ಮೇಲೆ ಏನು ಎತ್ತ ಹೆಂಗೆ ಎಲ್ಲ ನಿಮಗೆ ನಾನು ಹೇಳ್ತೀನಿ, ಓಕೆನಾ? ಹಂಗೆ ನೋಡ್ತಾ ಇರಿ, ವ್ಯೂ ಎಂಜಾಯ್ ಮಾಡಿ. ವಾಯನಾಡು ತುಂಬ ಚೆನ್ನಾಗಿದೆ. ಇವಾಗ ಹೋಗ್ತಾ ಇರೋ ಕೊಟ್ಟಿಯೂರು ಅರಣ್ಯ ಪ್ರದೇಶದಲ್ಲಿದೆ, ತುಂಬ ದಟ್ಟ ಕಾಡು. ನೋಡಿ, ಎಂಜಾಯ್ ಮಾಡಿ. ದರ್ಶನ್ನು ಹಿಂದೆ ಬರ್ತಿದ್ದಾನೆ, ಮುಂದೆ ಇನ್ನೊಬ್ಬ ದರ್ಶನ್ ಹೋಗ್ತಿದ್ದಾನೆ. ದರ್ಶನಗಳ ಜೊತೆ ಯಶವಂತ್ ಹೋಗ್ತಿದ್ದಾನೆ ದೇವರ ದರ್ಶನ ಪಡೆಯೋದಕ್ಕೆ. ಇನ್ನೊಂದೇನು ಅಂದರೆ ಫ್ರೆಂಡ್, ನಮ್ಗೆ ನಿನ್ನೆ ಏನಾಯಿತು ಅಂದರೆ, ಇಲ್ಲಿ ಕೇರಳದಲ್ಲಿ ನಮಗೆ ಊಟಗಳು ಸೆಟ್ ಆಗಲ್ಲ, ಓಕೆನಾ? ಸೊ ಈ ಊಟಗಳು ನಮಗೆ ನಿನ್ನೆ ಏನು ಒಳ್ಳೇದಾಯಿತು ಅಂದರೆ, ಬಂದ್ವಿ ಅಲ್ಲಿ ಯಾರನ್ನೋ ಕೇಳಿದ್ವಿ, ಸರ್ ಇಲ್ಲಿ ಮುಂದೆ ಉಡುಪಿ ಇದೆ ನೋಡಿ, ಬೆಂಗಳೂರು ಅವ್ರದ್ದೇ ಅಂದರು. ಸರಿ ಅಂದ್ಬಿಟ್ಟು ಬಂದ್ವಿ. ಬೆಂಗಳೂರಲ್ಲಿ ಅದೇ ಉಡುಪಿ ಹೋಟ್ಲಿಗೆ ಬಂದ್ವಿ. ಊಟ ಓಕೆ ಅಂದರೆ ನಿಮಗೆ ಬೆಂಗಳೂರು ಉಡುಪಿ ಹೋಟೆಲ್ ಥರ ನಿಮಗೆ ಟೇಸ್ಟ್ ಇರಲ್ಲ, ಬಟ್ ಚೆನ್ನಾಗಿತ್ತು. ಅಂದರೆ ಇಲ್ಲಿ ಕೇರಳದಲ್ಲಿ ನಿಮಗೆ ರೈಸ್ ಸಿಗೋದೇ ಚೆನ್ನಾಗಿರೋದು ಅಂದರೆ ಓಕೆ, ನಮ್ಗೆ ಇಷ್ಟನೇ ಆಯಿತು. ಸೊ ಉಡುಪಿ ಹೋಟ್ಲಲ್ಲಿ ಊಟ ಮಾಡಿದ್ವಾ, ಊಟ ಮಾಡಿದ್ಮೇಲೆ ಮೇಲ್ಗಡೆನೇ ರೂಮ್ಸ್ ಇತ್ತು. ನಾವು 3 ಜನ ಎಲ್ಲ ಬಾಯ್ಸ್ ಎಲ್ಲ ಬಂದಿರೋದು, ನಮ್ಗೆ ಯಾಕೆ ಹೋಮ್ ಸ್ಟೇ, ನಮ್ಗೆ ಯಾಕೆ ರೆಸಾರ್ಟು ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಸರಿ ಅಲ್ಲೇ ಇರೋಣ, ನೈಟ್ಗೂ ಮತ್ತೆ ಸುಮ್ಮನೆ ಹುಡ್ಕೊಂಡು ಬರೋದು ಬೇಡ ಊಟಕ್ಕೆ. ನೈಟ್ ಹಂಗೆ ಡೈರೆಕ್ಟಾಗಿ ಬಂದು ಊಟ ಮಾಡೋಣ, ಅಲ್ಲೇ ಊಟ ಮಾಡ್ಬೋದು ಅಂದ್ಬಿಟ್ಟು ರೂಮ್ ಕೇಳಿದ್ವಿ. ಒಳ್ಳೆ ರೂಮು, ಕಮ್ಮಿ ರೇಟಲ್ಲಿ 1500 ರುಪೀಸ್ ಹೇಳ್ದವನು, ನಾವು 1400 ಕೊಟ್ವಿ 3 ಜನಕ್ಕೆ. ಸೊ 1400 ರೂಪಾಯಲ್ಲಿ ಒಳ್ಳೆ ರೂಮು ಸಿಕ್ತು, ಚೆನ್ನಾಗಿತ್ತು. ನೋಡಿ, ನಾನು ಬೇಕಾದರೆ ಅದನ್ನು ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ. ವಾಪಸ್ ಹೋಗ್ತೀವಲ್ಲ ಆವಾಗ ನೋಡಿಸ್ತೀನಿ ರೂಮು ಎಲ್ಲಿ. ಕಲ್ಪೆಟ್ಟಲ್ಲಿರೋದು ರೂಮು ನೋಡಿಸ್ತೀನಿ. ನೆಕ್ಸ್ಟ್ ಟೈಮ್ ಯಾರಾದರೂ ವಾಯನಾಡು ಆಗಿರ್ಬೋದು ಏನಾದರೂ ಬಂದರೆ, ನಿಮಗೆ ವಾಯನಾಡಲ್ಲಿ ತುಂಬ ಜನ ಹೋಮ್ ಸ್ಟೇ ರೆಸಾರ್ಟ್ಸೇ ಪ್ರಿಫರ್ ಮಾಡ್ತಾರೆ.
ಒಂದು ವೇಳೆ ಬಜೆಟಲ್ಲಿ ಬೇಕು ನಮಗೆ ಹೋಮ್ ಸ್ಟೇ ರೆಸಾರ್ಟ್ಸ್ ಏನು ಬೇಡ ಅನ್ನೋರು ಈ ರೂಮ್ ಆರಾಮಾಗಿ ಹೋಗ್ಬೋದು. ಚೆನ್ನಾಗಿದೆ ರೂಮು. ಈಗ ಕಾಡು ಘಾಟ್ ಸ್ಟೇಷನಲ್ಲಿ ಎಂಟ್ರಿ ಕೊಟ್ಟಿದ್ದೀವಿ. ಬೆಳಗ್ಗೆನೆ ಓಡ್ಸೋಕ್ಕೆ ಗಾಡಿ ಒಂಥರ ಮಜಾ. ನನ್ನ ಫ್ರೆಂಡ್ ನಿಂತಿದ್ದಾನೆ. ಏನಾಯ್ತು ಗೊತ್ತಿಲ್ಲ. ನನ್ನ ಫ್ರೆಂಡು ದರ್ಶನ್ ಬಂದಿಲ್ಲ ಇನ್ನು. ಫುಲ್ಲು ಘಾಟ್ ಸೆಕ್ಷನು. ಅರ್ಲಿ ಮಾರ್ನಿಂಗ್ ಘಾಟ್ ಸೆಕ್ಷನಲ್ಲಿ ಓಡಿಸೋದಕ್ಕೆ ಗಾಡಿ ಸಖತ್ತಾಗಿರುತ್ತೆ. ನನಗೆ ನಿಮಗೆ ವಾಯ್ಸು ಯಾವ ಥರ ಕೇಳಿಸ್ತಿದೆ ನನಗೆ ಐಡಿಯಾ ಇಲ್ಲ, ಯಾಕಂದರೆ ನಾನು ಮೈಕ್ ತೊಗೊಂಡಿಲ್ಲ. ಇದು ಗೋಪ್ರೋ ಮೈಕಿಂದ ಬರ್ತಿರೋ ವಾಯ್ಸು. ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಲ್ಲ, ಗೋಪ್ರೋ ಕೂಡ ರೀಸೆಂಟಾಗಿ ತೊಗೊಂಡೆ. ಸೊ ಇನ್ನು ಮೈಕು ಅವೆಲ್ಲ ಏನೂ ಪರ್ಚೇಸ್ ಮಾಡಿಲ್ಲ. ಆ್ಯಂಡ್ ನಂಗೆ ಐಡಿಯಾ ಅಷ್ಟೊಂದಿಲ್ಲ ಹೆಂಗೆ ಗೋಪ್ರೋ ಸೆಟ್ಟಿಂಗ್ಸ್ ಏನು, ಯಾವ ಥರ ಇದು ಮಾಡಬೇಕು. ಸೊ ನನ್ನ ಫ್ರೆಂಡು ಇವಾಗ ದರ್ಶನ್ ಇದ್ದಾನಲ್ಲ, ಅವನು ಬಂದು ವೀಡಿಯೋಸ್ ಮಾಡ್ತಾನೆ ಅವಾಗಿಂದ. ಸೊ ಅವನು ನನಗೆ ಗೋಪ್ರೋ ಅಡಾಪ್ಟರು ಮತ್ತು ಬ್ಯಾಟ್ರಿ ಎಕ್ಸ್ಟ್ರಾ ಅದೆಲ್ಲ ತೊಗೊಳಕ್ಕೆ ಹೇಳಿದ್ದಾನೆ. ಸೊ ಅದೆಲ್ಲ ಇವಾಗ ನಾನು ಅಮೆಝಾನಲ್ಲೋ ಇಲ್ಲ G2 ಪ್ರಾಡಕ್ಟ್ಸ್ ಬಂದುಬಿಟ್ಟು ನನಗೆ ಗೊತ್ತಿರೋನು. ಸೊ ಅವನ ಜೊತೆನೋ ಮಾತಾಡಿಬಿಟ್ಟು ತೊಗೋಬೇಕು ಅಡಾಪ್ಟರು ಮತ್ತು ಮೈಕು ಮತ್ತು ಅದ್ರ ಜೊತೆ ಅದೇನದು ಎಕ್ಸ್ಟ್ರಾ ಬ್ಯಾಟ್ರಿ ಕೂಡ ಒಂದು ಬ್ಯಾಟ್ರಿ ಮಾತ್ರ ಇದೆ ಇವಾಗ ನನ್ನ ಹತ್ರ. ಎಕ್ಸ್ಟ್ರಾ ಬ್ಯಾಟ್ರಿನೂ ತೊಗೋಬೇಕು. ಸೊ ಒನ್ಸೆಲ್ಲ ತೊಗೊಂಡ್ಮೇಲೆ ಒಳ್ಳೆ ವೀಡಿಯೋ ಒಳ್ಳೆ ಕಂಟೆಂಟ್ ಕೊಡೋಣ ಅಂತ ಪ್ರಯತ್ನ ಮಾಡ್ತೀನಿ. ಯಾವ ಥರ ದೇವರು ತೊಗೊಂಡೋಗ್ತಾನೋ ಆ ಶಿವನ ಆಶೀರ್ವಾದ, ಆ ದೇವರ ಆಶೀರ್ವಾದ ಹೋಗಲಿ. ಬಟ್ ರೋಡಂತೂ ಓಡಿಸೋದಕ್ಕೆ ನೆಕ್ಸ್ಟ್ ಲೆವೆಲ್ ಇದೆ ನೋಡಿ ನನ್ನ ಫ್ರೆಂಡು. ಆದರೂ ನನಗೊಂಥರ ಈ ಹಿಮಾಲಯನ್ ಗಾಡಿ ಒಳ್ಳೆ ಫೇವ್ರೆಟ್ ಗಾಡಿ. ನನಗೊಂಥರ ಅದು ಫ್ಯಾನ್ ಆಗೋಗ್ಬಿಟ್ಟಿದ್ದೀನಿ. ಏನೋ ಒಂಥರ ಅದು ಆನೆ ಓಡಿಸ್ದಂಗಿರುತ್ತೆ. ಅಂದರೆ ಇನ್ನು ಇವಾಗ ಅದಕ್ಕಿಂತ ದೊಡ್ಡ ಗಾಡಿಗಳಿದ್ದಾವೆ ಇವಾಗ, ಫಾರ್ ಎಕ್ಸಾಂಪಲ್ BMW ಆಗಿರ್ಬೋದು. ಬಟ್ ಇದೇನು ಅಂದರೆ ಆ ಬ್ಲ್ಯಾಕ್ ಕಲರ್ ಗಾಡಿಗೂ, ಬ್ಲ್ಯಾಕ್ ಕಲರ್ ಅಂತಲೇ ಅಲ್ಲ, ಅದರಲ್ಲಿ ಕೆನಲೆ ವೈಟೋ ಏನೋ ಕ್ಯಾಮೆಟ್ ವೈಟೋ ಯಾವುದೋ ಬರುತ್ತೆ, ಆ ಗಾಡಿ ಕೂಡ ಚೆನ್ನಾಗಿದೆ. ಸೊ ಈ ಬುಲೆಟ್ಗೆ ನಾನು ರಾಯಲ್ ಎನ್ಫೀಲ್ಡ್ ಯೂಸರ್ ಆಗಿರೋದ್ರಿಂದ ಏನೋ ಗೊತ್ತಿಲ್ಲ, ನಾನು ಈ ಹಿಮಾಲಯನ್ಗೆ ಒಂಥರ ಫ್ಯಾನ್ ಆಗೋಗಿದ್ದೀನಿ. ಚೆನ್ನಾಗಿದೆ ಗಾಡಿ. ಆ ಪವರ್ ಕೊಟ್ಟವನೆ, ಪವರ್ ಆಗಿರ್ಬೋದು ಎಲ್ಲ ಸಕಲ ಕೊಟ್ಟವನೆ ಗಾಡಿಯಲ್ಲಿ. ಬಟ್ ಇದು ವಾಯ್ನಾಡ್ ಹೆಂಗೆ ಗೊತ್ತಾ, ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಘಾಟ್ ಸೆಕ್ಷನ್ ಅಂದರೆ ಪ್ಯೂರ್ ಘಾಟ್ ಸೆಕ್ಷನ್ ಬರಲ್ಲ, ಬರೀ ಘಾಟೆ ಅಲ್ಲ. ಇದು ಚಿಕ್ಕ ಟೌನುಗಳಿದ್ದಾವೆ. ಆ ಚಿಕ್ಕ ಟೌನುಗಳಲ್ಲಿ ಈ ವಾಯ್ನಾಡ್ ಫುಲ್ಲು ಜಿಲ್ಲೆ ವ್ಯಾಪ್ತಿ ಎದ್ಕೊಂಡಿದೆ. ಸೊ ನಿಮಗೆ ಒಂದು 10 ಕಿಲೋಮೀಟರ್ ಹೋದರೆ ಒಂದು ಟೌನ್ ಬರುತ್ತೆ, ಇನ್ನೊಂದು 10 ಕಿಲೋಮೀಟರ್ ಕಾಡಿರುತ್ತೆ. ಕಾಡು ಬಂತಪ್ಪ ಅನ್ನೋ ಇದರಲ್ಲಿ ಮತ್ತೆ ಇನ್ನೊಂದು ಟೌನ್ ಬರುತ್ತೆ 10 ಕಿಲೋಮೀಟ್ರಲ್ಲಿ. ಸೊ ಆ ಥರ ಚಿಕ್ಕ ಟೌನುಗಳಿದ್ದಾವೆ ಈ ವಾಯ್ನಾಡು. ಚೆನ್ನಾಗಿದೆ ಜಾಗ ಒಂಥರ. KL 56 ಮೆಲ್ಲಿಗೆ ಹೋಗೋ. ಇವನು ದರ್ಶನ್ ಹೆಂಗೆ ಗೊತ್ತಾ, ಹೋದ್ರೆ ಸ್ಪೀಡಾಗಿ ಹೋಗ್ಬಿಡ್ತಾನೆ, ಇಲ್ಲ ಮೆಲ್ಲಿಗೆ ಬರ್ತಾನೆ. ನಮ್ಮ ಜೊತೆ ಪೇಸಪ್ ಆಗ್ತಾ ಇಲ್ಲ. ನಾನು ಹೆಂಗೆ ಅಂದರೆ ನಾರ್ಮಲ್ ಇವಾಗ ಹೈವೇಗಳೆಲ್ಲ ಸಿಗ್ತಾ, ಹೈವೇಗಳಲ್ಲಿ ಹೊಡಿತೀನಿ ಗಾಡಿನ. ಇವಾಗ ಕಾಡು ಒಂಥರ ಘಾಟ್ ಸೆಕ್ಷನು, ಅದರಲ್ಲಿ ಗಾಡಿ ಸ್ಪೀಡಾಗಿ ಹೊಡೆದು ರಿಸ್ಕು ಅದೊಂದಿದೆ. ರಿಸ್ಕ್ ಇಲ್ಲ ಅನ್ನೋ ಆ ಫ್ಯಾಕ್ಟರ್ ಅಲ್ಲ ಅಂದ್ರೂ ಒಂಥರ ಎಂಜಾಯ್ ಇರಲ್ಲ.
ನನಗೆ ಗಾಡಿ ಮೆಲ್ಲಿಗೆ ಓಡಿಸ್ಕೊಂಡು ಎಂಜಾಯ್ ಮಾಡಿಕೊಂಡು ಆ ಇದರಲ್ಲಿ ಪ್ರಕೃತಿಯನ್ನು ಸವಿಯುತ್ತಾ ಹೋಗಬೇಕು. ಬಟ್ ಇವನು ಅಷ್ಟೇ, ಇವನು ಸ್ವಲ್ಪ ಮೆಲ್ಲಿಗೆ ಹೋಗ್ತಾನೆ, ಬ್ಲಾಗ್ ಬೇರೆ ಮಾಡ್ತಾವನಿಂದ ಸ್ವಲ್ಪ ಮೆಲ್ಲಿಗೆ ಹೋಗ್ತಾನೆ. ಬಟ್ ಒಂದೊಂದ್ಸಲ ಏನಾಗುತ್ತೋ ಗೊತ್ತಿಲ್ಲ, ಅವನು ಸಡನ್ ಜೋಶ್ ಬಂದ್ಬಿಡುತ್ತೆ, ಸಡನ್ನಾಗಿ ಎತ್ಬಿಡ್ತಾನೆ ಗಾಡಿನ, ಅಂತ ಹೋಗ್ಬಿಡ್ತಾನೆ. ಒಂದೊಂದು ಸಲ ಆಮೇಲೆ ಥರ ಮೆಲ್ಲಿಗೆ ಬರ್ತಾನೆ. ಮುಟ್ಟಿಲ್ ರೈಟ್, ಕರಣಿ ರೈಟ್, ಮುಟ್ಟಿಲ್ ಅಂತೆ, ಮುಟ್ಟಿಲ್. ನಾನು ದರ್ಶನ ಫಾಲೋ ಮಾಡ್ತಾ ಇದ್ದೆ. ನನ್ನ ಫ್ರೆಂಡ್ ಅವನು ರಾಯಲ್ ಎನ್ಫೀಲ್ಡಲ್ಲಿ ಹೋದವನು, ಅವ್ನು ಬರೋ ಅಂತ ಹೋಗ್ಬಿಟ್ಟ. ಇವನು ದರ್ಶನ್ ಮ್ಯಾಪ್ ಹಾಕಿದಾನಂತೆ, ಹೋಗ್ತಾ ಇದ್ದೀನಿ ಅವನಿಂದ ಕಡೆ. ದೇವ್ರ ದರ್ಶನ ಸ್ವಲ್ಪ ರಶ್ ಇಲ್ದಿರ ಚೆನ್ನಾಗಿ ಆಯಿತು ಅಂದರೆ ಒಳ್ಳೆಯದು. ಮಾನಂತವಾಡಿ ರೈಟ್ ನೋಡಿ, ಇಲ್ಲೊಂದು ಟೌನ್ ಬಂತು. ಅಲ್ಲಿಂದ ನಾವೆಷ್ಟೊಂದು 10 ಕಿಲೋಮೀಟ್ರ್ ಬಂದಿರ್ತೀವ, ಕಲ್ಪೆಟ್ಟಾಯಿಂದ ಮತ್ತೆ ಇವಾಗ ಒಂದು ಟೌನ್ ಬಂತು. ಮಧ್ಯದಲ್ಲಿ ಒಂದು ಚಿಕ್ಕ ಹಳ್ಳಿ ಥರ ಒಂದು ಬಂತು. ಇವಾಗ ಹಂಗೆ ನೋಡಿ, ಹಂಗೆ ಈ ವಾಯ್ನಾಡು ಫುಲ್ಲು ನಾನು ನಿಮ್ಗೆ ಹೇಳಿದ ಥರ ಚಿಕ್ಕ ಒಂದೇ ಹತ್ರ ಜನ ಇದ್ದು, ಇನ್ನು ಕಾಡನ್ನ ಬಿಟ್ಬಿಟ್ಟಿಲ್ಲ, ಹಂಗೆ ಬಿಟ್ಟಿಲ್ಲ ಅವರು. ಒಂದು ಹತ್ರ ಸ್ವಲ್ಪ ಜನ, ಮತ್ತೆ ಕಾಡು, ಮತ್ತೆ ಸ್ವಲ್ಪ ಜನ, ಆ ಥರ ವ್ಯಾಪ್ತಿ ಮಾಡಿದ್ದಾರೆ ಇವರು. ಚೆನ್ನಾಗಿದೆ. ಬಟ್ ಕೇರಳ ಏನು ಅಂದರೆ, ಕೇರಳ ಮನೆಗಳು ನೋಡಿ ಎಷ್ಟು ಚೆನ್ನಾಗಿದೆ ಮನೆಗಳು. ನಿಮಗೆ ಕಾಣಿಸ್ತಾ ಇದೆ ಏನೋ ಅನಿಸುತ್ತೆ. ಮನೆಗಳು ಒಂಥರ ಕೇರಳದಲ್ಲಿ ನೋಡ್ತಾ ಇರಿ ಹಂಗೆ. ಇವರು ಕಟ್ಟೋ ಸ್ಟೈಲು, ಆರ್ಕಿಟೆಕ್ಚರೇ ಡಿಫ್ರೆಂಟು. ನಮ್ಮ ಸೌತ್ ಇಂಡಿಯಾ, ಇವಾಗ ಫಾರ್ ಎಕ್ಸಾಂಪಲ್ ಕೇರಳ, ತಮಿಳ್ನಾಡು, ಆಂಧ್ರ ಅದೆಲ್ಲ ನೋಡಿದ್ರು ಕೇರಳದವರು ಒಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಆ ಆರ್ಕಿಟೆಕ್ಚರ್ ಲೈಫ್ ಸ್ಟೈಲು. ಇನ್ನು ತಮಿಳ್ನಾಡು, ಕರ್ನಾಟಕ, ಆಂಧ್ರ ಆಲ್ಮೋಸ್ಟ್ ಸಿಮಿಲರ್. ಅಂದರೆ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಬಿಡಿ, ಬಟ್ ಆಲ್ಮೋಸ್ಟ್. ಕೇರಳ ಅಷ್ಟು ಡಿಫ್ರೆಂಟಾಗಿ ಒಂಥರ ಕೇರಳ ಚೆನ್ನಾಗಿದೆ ಮನೆಗಳನ್ನ ಎಲ್ಲ ನೋಡೋಕ್ಕೆ. ಆ್ಯಂಡ್ ಫುಲ್ಲು ಎಲ್ಲಿ ನೋಡಿದ್ರು ನೇಚರ್, ಎಲ್ಲಿ ನೋಡಿದ್ರು ಮರ, ಎಲ್ಲಿ ನೋಡಿದ್ರು ಗಿಡ. ಅದಕ್ಕೆ ಅದನ್ನು ಗಾಡ್ಸ್ ಓನ್ ಕಂಟ್ರಿ ಅಂತ ಕರೀತಾರೆ. ನಮ್ಮ ಕರ್ನಾಟಕದಲ್ಲೂ ಇದೆ. ಕರ್ನಾಟಕದಲ್ಲೂ ಎಲ್ಲ ಅಂದರೆ ಇವಾಗ ಕೇರಳದಲ್ಲಿ ಗೊತ್ತಾ, ಕೇರಳದಲ್ಲಿ ಬರೀ ನೇಚರೇ ಆ ಥರ. ಬಟ್ ಕರ್ನಾಟಕದಲ್ಲಿ ಹೆಂಗೆ ಅಂದರೆ ಬಯಲುಸೀಮೆ, ಈ ಬೆಟ್ಟಗಳಾಗಿರ್ಬೋದು, ಗುಡ್ಡಗಳಾಗಿರ್ಬೋದು, ಬೀಚ್ ಆಗಿರ್ಬೋದು, ಎಲ್ಲ ಥರ ಡಿಫ್ರೆಂಟ್ ಡೈವರ್ಸಿಟೀಸ್ನ, ಡಿಫ್ರೆಂಟ್ ಥೀಮ್ಸ್ನ ನಮ್ಮ ಕರ್ನಾಟಕದಲ್ಲಿದೆ. ಆ ಥರ ಇವಾಗ ಇನ್ನೂ ಹೋಗ್ತಾ ಇದ್ದೇವೆ. ಇನ್ನೂ ಎಷ್ಟು ಕಿಲೋಮೀಟ್ರ್ ಇದೆ ಗೊತ್ತಿಲ್ಲ. ನನ್ನ ವಾಯ್ಸ್ ನಿಮಗೆ ಕೇಳಿಸ್ತಾ ಇದೆ ಅಂತ ಕೂಡ ನನಗೆ ಗೊತ್ತಿಲ್ಲ. ನೋಡಿ ಅಲ್ಲಾಯಿತು. ಮತ್ತೆ ಈ ಟೌನ್ ಅದೇ ಟೌನು, ಬೇರೆ ಟೌನು ಗೊತ್ತಿಲ್ಲ. ಮತ್ತೆ ಒಂದು ಟೌನ್ ಥರ ಆಗ್ತಾ ಇದೆ. ಒಂದು ಸಿಂಗಲ್ ಸ್ಟ್ರೆಚ್ಚು ಕಾಡು ನಾನು ನೋಡಿಲ್ಲ ವಾಯ್ನಾಡು ಬಂದಾಗಿದ್ದ. ಆ್ಯಂಡ್ ನಾವು ಸರಿಯಾಗೂ ವಾಯ್ನಾಡನ್ನ ನೋಡಿಲ್ಲ ಬಿಡಿ, ಟೈಮ್ ಆಗೋಯ್ತು. ನೆನ್ನೆ ಏನಾಯಿತು, ಚಾಮರಾಜನಗರ ಬೆಳಗ್ಗೆ ಬೆಂಗಳೂರಿಂದ ಬಂದ್ವಾ, ಬೆಂಗಳೂರಿಂದ ಆಲ್ಮೋಸ್ಟು ಯಾವಾಗ ಗುಂಡ್ಲುಪೇಟೆವರೆಗೂ ತುಂಬ ಒಳ್ಳೆ ಫೇಸಲ್ಲಿ, ಹೈ ಫೇಸಲ್ಲೇ ನಾವು ಕವರ್ ಮಾಡಿಬಿಟ್ವಿ. ಏನಾಯಿತು, ಇವನು ನಮ್ಮ ದರ್ಶನ್ ಇದ್ದಾನಲ್ಲ, ನನ್ನ ಫ್ರೆಂಡ್ ದರ್ಶನ್, ಅದೇ ಆಫೀಸ್ ಫ್ರೆಂಡು. ಸೊ ಅವ್ನು ಬಂದುಬಿಟ್ಟು ಕನಕಪುರದಲ್ಲಿ ಊಟ ಮಾಡೋಣ ಅಂದ. ನಾವು ಬಿಟ್ಕೊಂಡು ಬೇಡ ಕನಕಪುರ ಬೇಡ, ಇದು ಯಾವುದದು ಸಾತ್ನೂರು ಇಲ್ಲ ಮಳವಳ್ಳಿನೋ ಅಲ್ಗೂರು ಅಲ್ಲಿ ಮಾಡೋಣ ಅಂತ ಅಂದೆ. ಆ ಕನಕಪುರ ಹೋಯ್ತು, ಅಲ್ಗೂರು ಹೋಯ್ತು, ಸಾತ್ನೂರು ಹೋಯ್ತು, ಮಳವಳ್ಳಿ ಹೋಯ್ತು. ಆಮೇಲೆ ಸರಿ ಚಾಮರಾಜನಗರದಲ್ಲಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಚಾಮರಾಜನಗರದಲ್ಲೂ ಊಟ ಮಾಡಿಲ್ಲ, ಡೈರೆಕ್ಟು ನಾನ್ ಸ್ಟಾಪ್ ಎಲ್ಲಿಂದ ಬೆಂಗಳೂರಿಂದ ಗುಂಡ್ಲುಪೇಟೆವರೆಗೂ ನಾನ್ ಸ್ಟಾಪ್ ಹೊಡೆದು
ಗುಂಡ್ಲುಪೇಟೆಯಲ್ಲಿ ಒಂದು ಹತ್ರ ನಿಲ್ಲಿಸಿ ಊಟ ಮಾಡಿ, ಆ ಗುಂಡ್ಲುಪೇಟೆಯಿಂದ ಸ್ವಲ್ಪ ನಮಗೆ ಸ್ಪೀಡ್ ಪಿಕಪ್ ಮಾಡ್ಕೊಳಕ್ಕಾಗಿಲ್ಲ. ಮಳೆ, ಬಂಡೀಪುರ ಫಾರೆಸ್ಟ್ ಇತ್ತಲ್ಲ, ಅದು ಬೇಕಂತಲೇ ನಾವೇ ಮೆಲ್ಲಿಗೆ ಹೊಡೆದ್ವಿ ಸ್ವಲ್ಪ ಎಂಜಾಯ್ ಮಾಡಿಕೊಂಡು. ಯಾವುದಾದ್ರೂ ಪ್ರಾಣಿ ಕಾಣಿಸುತ್ತೇನೋ ಅಂತ ನೋಡಿದ್ವಿ, ಪ್ರಾಣಿ ಯಾವುದೂ ಇರಲಿಲ್ಲ. ಹಂಗೆ ನಾರ್ಮಲ್ಲಾಗಿ ಎಂಜಾಯ್ ಮಾಡಿಕೊಂಡು ಫುಲ್ಲು ಹೋದ್ವಿ. ಚೆನ್ನಾಗಿತ್ತು ರೈಡು. ಬಟ್ ಆ ಬಂಡೀಪುರದಿಂದ ವಾಯ್ನಾಡ್ಗೆ ಹೋಗೋ ರೂಟ್ ಏನಿತ್ತು, ತುಂಬ ಅಂದರೆ ತುಂಬ ಇದು ಏನದು ಟ್ರಾಫಿಕ್ ಜಾಸ್ತಿ ಇತ್ತು, ಫುಲ್ಲು ಟ್ರಾಫಿಕ್ಕು. ಅದರಲ್ಲಿ ನಮಗೆ ಒಂಥರ ಸ್ವಲ್ಪ ಲೇಟ್ ಆಗೋಯ್ತು. ಆ್ಯಂಡ್ ಅಲ್ಲಿಂದ ಬಾಣಾಸುರ ಡ್ಯಾಮ್ ಅಂತ ಬಂದ್ವಿ. ಬಾಣಾಸುರ ಡ್ಯಾಮು ಬಂದು ಸ್ವಲ್ಪ ಚೆನ್ನಾಗಿತ್ತು, ಓಕೆ. ಅಂದರೆ ನಿಮಗೆ ಇನ್ನೂ ಬೇರೆ ಬೇರೆ ವ್ಯೂ ಪಾಯಿಂಟ್ಸ್ ಇತ್ತು. ಇಲ್ಲಿ ಫಾಲ್ಸೆಲ್ಲ ಏನಾಯಿತು, ಮಳೆಯಿಂದೆಲ್ಲ ಕ್ಲೋಸ್ ಅಂತ ಹೇಳಿದ್ರು ಜನನ ಕೇಳಿದ್ರೆ. ಸೊ ಬಂದುಬಿಟ್ಟು ಬಾಣಾಸುರ ಡ್ಯಾಮ್ ಒಂದು ಓಪನ್ ಇತ್ತು, ಬಾಣಾಸುರ ಡ್ಯಾಮ್ಗೆ ಹೋದ್ವಿ. ನೋಡೋಣ ಇವಾಗ ಏನಾದರೂ ದರ್ಶನ ಬೇಗ ಆಗೋದ್ರೆ, ಇವನು ದರ್ಶನ ಇದ್ದಾನಲ್ಲ, ಇವನು ಎಕ್ಸ್ಪೋಸಲ್ಲಿ ಹೋಗ್ತಾವನಲ್ಲ, ಅವನು ಬಂದುಬಿಟ್ಟು ಅವನು ಕೂರ್ಗೂರು, ಅವನು ಇಲ್ಲಿಂದ ದರ್ಶನ ಮಾಡ್ಕೊಂಡು ಕೂರ್ಗೆ ಹೋಗ್ತಾನಂತೆ. ನಾನು ಮತ್ತು ಇದು ಹಿಮಾಲಯನ್ ದರ್ಶನ್ ಬಂದುಬಿಟ್ಟು ಪ್ಲೇಸಸ್ ವಿಸಿಟ್ ಮಾಡೋಣ ಬೇಗ ಆದರೆ ಅಂತ ಅಂದ್ಕೊಂಡ್ವಿ. ಲೆಕ್ಕಡಿ ವ್ಯೂ ಪಾಯಿಂಟ್ ಅಂತ ಒಂದಿದೆ. ನಾವಂತ ಗಾಡಿ ಓಡಿಸೋರ್ಗೆ ಏನು ಅಂದರೆ ಒಳ್ಳೆ ಘಾಟ್ ಸೆಕ್ಷನ್ನು, ಒಳ್ಳೆ ವ್ಯೂ, ಅಲ್ಲಿ ಗಾಡಿ ಹಾಕೊಂಡು ಫೋಟೋ ತೆಕ್ಕೊಳ್ಳೋದು, ಅದೊಂಥರ ಇದು ನಮಗೆ ಖುಷಿ ಕೊಡುವ ವಿಚಾರ. ಚೆನ್ನಾಗಿತ್ತು. ಇರುತ್ತಾ ನೋಡಬೇಕು ಟೈಮ್ ಆದರೆ. ಯಾಕಂದರೆ ಅವ್ನ ದರ್ಶನ್, ಹಿಮಾಲಯ ದರ್ಶನ್ ನಾಳೆ 10 ಕಾಸ್ಟ್ ಆಫೀಸ್ಗೆ ಹೋಗಲೇಬೇಕಂತೆ. ಸೊ ನಾವು ಒಂದು ಅಟ್ಲೀಸ್ಟ್ 3 o'clock ಬಿಟ್ಟರೆ ಒಂದು 6 hours ಅಂದ್ಕೊಂಡ್ರು 3 ಇಲ್ಲ 4ಗೆ ಬಿಟ್ಬಿಡ್ಬೇಕು ನಾವು ಗಾಡಿನ. ಸೊ ಬಿಟ್ಟಾಗ ನಾವು ಕರೆಕ್ಟಾಗಿ ಬೆಂಗಳೂರು ಸೇರ್ಕೊತೀವಿ. ಸೊ ಇಲ್ಲಿ ಒಂದು ವೇಳೆ ಒಂದು 10 ಗಂಟೆ ಅಷ್ಟರಲ್ಲಿ ಏನಾದರೂ ದರ್ಶನ ಆಗೋಯ್ತು ಅಂದರೆ ನಿಯರ್ ಬೈ ಯಾವುದಾದ್ರೂ ಪ್ಲೇಸಸ್ ಏನೇನಿದೆ ಎಲ್ಲ ನೋಡಿ ನಿಮಗೂ ತೋರಿಸ್ತೀನಿ. ನೆನ್ನೆ ವ್ಲಾಗ್ ಮಾಡೋಕ್ಕಾಗಿಲ್ಲ, ಯಾಕೆ ಗೊತ್ತಾ, ನನಗೆ ವ್ಲಾಗ್ ಮಾಡಿದೆ, ವಾಯ್ಸ್ ರೆಕಾರ್ಡ್ ಆಗಿಲ್ಲ. ಅದೊಂದು ಪ್ಲಸ್ ಇನ್ನೊಂದೇನು ಗೊತ್ತಾ, ನಾನು ಹೆಲ್ಮೆಟಿಗೆ ಇವಾಗವರೆಗೂ ಮೌಂಟ್ ಮಾಡಿರಲಿಲ್ಲ. ನಿನ್ನೆ ಹೆಲ್ಮೆಟಿಗೆ ಮೌಂಟ್ ಮಾಡಿದೆ, ಅದು ವ್ಯೂ ಚೆನ್ನಾಗಿ ಬಂದಿಲ್ಲ. ನಾನೇನು ಮಾಡಿದೆ, ಬೇಕಂದ್ರೆ ನನಗೆ ಗೊತ್ತಿರಲಿಲ್ಲ ವ್ಯೂ ಈ ಥರ ಬರಬೇಕು, ಈ ಥರ ಬರುತ್ತೆ ಅಂತೆಲ್ಲ ಗೊತ್ತಿರಲಿಲ್ವಲ್ಲ. ನಾನು ತುಂಬ ಕೆಳಗಾಗತ್ತೆ ಅಂದ್ಬಿಟ್ಟು ಮೇಲೆ ನೋಡ್ತಾ ಇದ್ದೆ, ಅದು ಬರೀ ರೋಡು ಇಲ್ಲ, ಬರೀ ಆಕಾಶ ವ್ಯೂ ಮಾತ್ರ ತೊಗೊಂಡೈತೆ. ಸೊ ಅದರಿಂದ ನಾನು ನಿನ್ನೆ ವ್ಲಾಗ್ ಏನು ಮಾಡಿಲ್ಲ. ಸೊ ಇವತ್ತು ನಿನ್ನೆ ವ್ಲಾಗ್ ಬಗ್ಗೆ ನಿಮಗೆ ಸ್ವಲ್ಪ ಏನು ಅಂತ ಹೇಳಿದ್ರೆ, ಬೆಂಗಳೂರಲ್ಲಿ ಆಲ್ಮೋಸ್ಟ್ ಅರೌಂಡ್ 5:30ಗೆ ದರ್ಶನ್ ಮನೆ ಬಿಟ್ವಿ, 6 ಗಂಟೆಗೆ ಬನಶಂಕರಿ ಬಿಟ್ವಿ. 6 ಗಂಟೆಗೆ ಬನಶಂಕರಿ ಬಿಟ್ಟವ್ರು ನಾವು ಆಲ್ಮೋಸ್ಟ್ ಗುಂಡ್ಲುಪೇಟೆಗೆ 9 ಗಂಟೆ ಆಯ್ತಾ ಇದ್ದೀನಿ. 8 ಗಂಟೆ ಅನಿಸುತ್ತೆ. 8:30ಗೆ ಗುಂಡ್ಲುಪೇಟೆಗೆ ಬಂದುಬಿಟ್ವಿ. ಆಲ್ಮೋಸ್ಟ್ 170 ಕಿಲೋಮೀಟರ್ಸ್ ಗುಂಡ್ಲುಪೇಟೆ. ಒಂದು 7.5 ಅವರು ಇಲ್ಲ. ಅದ್ರಲ್ಲಿ ನಾವು ಅಲ್ಲಿ ಶಿವನ ಸಮುದ್ರ ಇದೆಯಲ್ಲ, ಅಲ್ಲಿ ಒಂದು ನಿಂತ್ಕೊಂಡು ಅಲ್ಲೆಲ್ಲ ಫೋಟೋ ತೆಕ್ಕೊಂಡು ಒಂದು 2.5 ಅವರಲ್ಲಿ ನಾವು ಗುಂಡ್ಲುಪೇಟೆಗೆ ಬಂದುಬಿಟ್ವಿ. 2.5-3 ಅವರಲ್ಲಿ. ಸೊ ಗುಂಡ್ಲುಪೇಟೆಯಿಂದ ಬಂದು ಆಸ್ ಟೋಲ್ಡ್ ಯು ಯಾವುದದು ಅದೊಂದಪ್ಪ ಬಂಡೀಪುರ ಮತ್ತು ಮುತ್ತುಂಗ ಆ ರೋಡ್ಗೆ ಬಂದ್ವಿ. ಸೊ ಅಲ್ಲಿ ಸ್ವಲ್ಪ ನಮಗೆ ಮಳೆ ಬಿದ್ದು ಆ್ಯಂಡ್ ಅಲ್ಲಿ ತುಂಬ ಟ್ರಾಫಿಕ್ ಇತ್ತು, ಸ್ವಲ್ಪ ಲೇಟ್ ಆಯಿತು. ನಾವು ವಾಯ್ನಾಡ್ ಸೇರೋ ಅಷ್ಟರಲ್ಲಿ ಆಲ್ಮೋಸ್ಟು 1 ಗಂಟೆ ಆಗಿತ್ತು. 1:30 ಆಗಿತ್ತು. ಅಲ್ಲಿಂದ 1:30 ಆಗಿರಲಿಲ್ಲ, 12:30 1 ಗಂಟೆ ಆಗಿತ್ತು ವಾಯ್ನಾಡ್ ಸೇರೋಷ್ಟರಲ್ಲಿ. ಅಲ್ಲಿಂದ ಬಾಣಾಸುರ ಡ್ಯಾಮ್ಗೆ ಹೋಗಿ ಬಾಣಾಸುರ ಡ್ಯಾಮ್ ನೋಡಿಕೊಂಡು, ಅಲ್ಲೇ ಬಾಣಾಸುರ ಡ್ಯಾಮಲ್ಲೇ ಸ್ವಲ್ಪ ಸ್ಟೆಪ್ಸು ಹತ್ತಿ, ಅದು ಸ್ವಲ್ಪ ಒಂಥರ ಸ್ಟೆಪ್ಸ್ ಎಲ್ಲ ಅದೆಲ್ಲ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಆಮೇಲೆ ಅಲ್ಲಿಂದ ರಿಟರ್ನು ಕಲ್ಪೆಟ್ಟಾಗಿ ಬಂದು, ಕಲ್ಪೆಟ್ಟ ಅದೇ ಇವಾಗ ಉಡುಪಿ ಅಂತ ಹೇಳಿದ್ನಲ್ಲ, ಆ ಉಡುಪಿ ಹೋಟ್ಲಲ್ಲಿ ಊಟ ಮಾಡಿ ಮೇಲುಗಡೆ ರೂಮಲ್ಲಿ ಸ್ಟೇ ಮಾಡಿ ಇವಾಗ ನೆನ್ನೆ ನೈಟ್ ಮಲಗಿಬಿಟ್ವಿ. ಅದು ಮಧ್ಯಾಹ್ನದಿಂದ ನೆನ್ನೆ ಒಂದು 4 ಗಂಟೆಯಿಂದ ಮಲಗಿತ್ತು ನಾವು.
ನಾನಂತೂ 4 ಗಂಟೆಗೆ ಮಲ್ಗೋನು 9:15 ಎದ್ದಿದ್ದೀನಿ. 9:15 ಎದ್ದು ಮತ್ತೆ ಉಡುಪಿಗೆ ಹೋಗಿ ಮತ್ತೆ ಫ್ರೈಡ್ ರೈಸ್ ತಿಂದು ಮತ್ತೆ ಒಂದು 11 ಗಂಟೆಗೆ ಮಲಗಿದವನು ಬೆಳಗ್ಗೆ 5 ಗಂಟೆಗೇನೋ 5 ಗಂಟೆಗೋ 4:50 ಅವ್ನು 5:15 ಅಂತ ಎಬ್ಬಿಸ್ತಾನೆ ನನಗೆ. ನನ್ನ ಫ್ರೆಂಡು 5:15 ಅಂದರೆ ಎಬ್ಬಿಸ್ತು ಎದ್ದೇಳ್ತಾನೆ. ಇನ್ನೂ ಸ್ವಲ್ಪ ಇನ್ನೂ 5 ಅಂದರೆ ಎದ್ದೇಳಲ್ಲ ಅಂದ್ಬಿಟ್ಟು ಬ್ರೋ 5:15 ಆಗೋಯ್ತು ಎದ್ದೇಳು ಬ್ರೋ ಅಂತ. ಸರಿ ಅಂದ್ಬಿಟ್ಟು ಎದ್ದು ಸ್ನಾನ ಗೀನ ಮಾಡಿಕೊಂಡು ನನ್ನ ಫ್ರೆಂಡು ಮದುವೆ ಇತ್ತು, ವಂದನ ಅಂತ ನನ್ನ ತುಂಬ ಕ್ಲೋಸ್ ಫ್ರೆಂಡು. ಸೊ ವಂದನ ಅನ್ನೋ ಫ್ರೆಂಡು ಮದುವೆಗೆ ಅಂತ ಬಟ್ಟೆ ತೊಗೊಂಡೆ, ಕಚ್ಚೆ ಪಂಚೆ ಮತ್ತು ವೈಟ್ ಕಲರ್ ಸಿಲ್ಕು ಜುಬ್ಬ. ಸೊ ಅದು ಬಂದುಬಿಟ್ಟು ಹಾಕ್ಕೊಂಡಿಲ್ಲ ನಾನು. ಮದುವೆಗೆ ಸ್ವಲ್ಪ ಕಾರಣಾಂತರಗಳಿಂದ ಹೋಗೋಕ್ಕಾಗಿಲ್ಲ. ನೋಡಿದ್ದು ಬ್ರಿಡ್ಜು ಸಕ್ಕದಾಗಿದೆ. ಕಾರಣಾಂತರದಿಂದ ಅವಳು ಮದುವೆಗೆ ಹೋಗೋಕ್ಕಾಗಿಲ್ಲ. ಆ ಬಟ್ಟೆ ಇವಾಗ ಹಾಕ್ಕೊಂಡಿದ್ದೀನಿ. ವಂದನ ನನ್ನ ಫ್ರೆಂಡ್ ಮದುವೆಗೆ ತಗೊಂಡಿರೋ ಬಟ್ಟೆ ದೇವಸ್ಥಾನಕ್ಕೆ ಹಾಕ್ಕೊತಾ ಇದ್ದೀನಿ. ಏನೋ ಹಿಂಗಿತ್ತೇನೋ ಯಾರಿಗೆ ಗೊತ್ತು. ಸೊ ಬಟ್ಟೆ ಎಲ್ಲ ಹಾಕ್ಕೊಂಡು ಇವಾಗ ಅದೇ ನಿಮಗೆ ಬೆಳಗ್ಗೆ ಹೇಳ್ದಂಗೆ ಹೊರಟಿ ಹೋಗ್ತಾ ಇದ್ದೀವಿ ಪಯಣ. ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಇದ್ರ ಥರ ರೋಡು ನನಗೆ ಎಷ್ಟು ದೂರ ಕೊಟ್ಟರು ಓಡಿಸ್ತೀನಿ. ಹಿಂಗಿರಬೇಕು ರೋಡು, ಅಂದರೆ ಹಳ್ಳ ಗುಂಡಿ ಇರ್ದಿರ ಸಿಂಗಲ್ ರೋಡ್ ಆದರೂ ಪರವಾಗಿಲ್ಲ. ನಮಗೆ ಒಂದು ಒಳ್ಳೆ ಪೇಸಲ್ಲಿ ಹೋಗ್ಬೇಕು ರೋಡು. ಆ ಪೇಸಲ್ಲಿ ಹೋಗ್ತಾ ಇದ್ರೆ ಒಳ್ಳೆ ಇದಾಗಿ ಆರಾಮಾಗಿ ಹೋಗ್ಬಿಡ್ತೀವಿ. ಸರಿ ಬನ್ನಿ ಇವಾಗ ಹೋಗ್ತಾ ಇರೋಣ. ಎಲ್ಲಿ ಕೊಟ್ಟಿಯೂರಲ್ಲಿ ನಿಮಗೆ ಭೇಟಿ ಆಗ್ತೀನಿ. ಅದ್ರ ಮಧ್ಯ ಏನಾದರೂ ಒಳ್ಳೆ ಸೀನರಿನೋ ಏನಾದರೂ ಚೆನ್ನಾಗಿರೋದು ತೋರಿಸ್ಬೇಕು ಅಂತ ತೋರಿಸೋ ಥರ ಇದ್ದರೆ ಮತ್ತೆ ನಾನು ನಿಮ್ಗೆ ಆನ್ ಮಾಡ್ತೀನಿ. ಯಾಕಂದರೆ ಬ್ಯಾಟ್ರಿ ಒಂದೇ ಇರೋದ್ರಿಂದ ಚಾರ್ಜ್ ಇಲ್ಲ. ಮತ್ತು ಕೊಟ್ಟಿಯೂರಲ್ಲಿ ಖಾಲಿ ಆಗೋದ್ರೆ ಗೊತ್ತಿರ್ಬೋದು ಜಾಸ್ತಿ ಜನಕ್ಕೆ ಗೋಪ್ರೋ ಅಷ್ಟೊಂದು ಜಾಸ್ತಿ ಹೊತ್ತಲ್ಲ ಬ್ಯಾಟ್ರಿ ಬರೋಲ್ಲ. 50ರಿಂದ 1 hour 50 ನಿಮಿಷದಿಂದ 1 hour ಬರುತ್ತೆ. ಸೊ ಒಂದು ವೇಳೆ ಆಗೋಯ್ತು ಅಂದರೆ ಕಷ್ಟ ಆಗುತ್ತೆ. ಸೊ ಆದ್ದರಿಂದ ಏನು ಮಾಡ್ತೀನಿ, ನೋಡ್ತೀನಿ ಮಧ್ಯದಲ್ಲಿ ಏನಾದರೂ ಚೆನ್ನಾಗಿರೋ ಥರ ಪ್ಲೇಸ್ ಇದ್ದರೆ ನಿಮಗೆ ಕವರ್ ಮಾಡ್ತೀನಿ. ಇಲ್ಲ ಅಂದರೆ ನೋಡಿದ್ರಲ್ಲ ಇದೇ ಥರ ಘಾಟ್ ಸೆಷನ್ನು ಕಾಡಲ್ಲೇ ಹೋಗಬೇಕು. ಕೊಟ್ಟಿಯೂರಿಗೆ ರೀಚ್ ಆಗಿದ ತಕ್ಷಣ ನಿಮಗೆ ಕೊಟ್ಟಿಯೂರು ದೇವಸ್ಥಾನದ ಇತಿಹಾಸ, ಅಂದರೆ ಏನು ದೇವಸ್ಥಾನಕ್ಕೆ ಏನಕ್ಕೆ ದೇವಸ್ಥಾನ ಫೇಮಸ್ಸು, ಅಲ್ಲಿ ಯಾವ ದೇವರಿದ್ದಾರೆ, ಏನಲ್ಲಿ ವಿಶೇಷತೆ ಪ್ರತಿಯೊಂದು ನಿಮಗೆ ತಿಳಿಸಿ ನಿಮಗೂ ಸ್ವಲ್ಪ ಹೇಳ್ತೀನಿ ಯಾವ ಥರ ಅಂತ. ನೀವು ನೋಡಿ, ನಾನು ನೋಡ್ತೀನಿ. ಅಲ್ಲಿ ಹೋಗ್ಬಿಟ್ಟು ಸಿಗೋಣ. ಓಕೆ, ಬಾಯ್ ಬಾಯ್. ನಾವಿವಾಗ ಕೊಟ್ಟಿಯೂರು ದೇವಸ್ಥಾನ ಹತ್ರ ಬಂದು ಇಲ್ಲೇ ಪಾರ್ಕಿಂಗ್ ಲಾಟಲ್ಲಿ ಗಾಡಿ ಹಾಕ್ಬಿಟ್ಟು ನಿಂತಿದ್ದೀವಿ. ಮಳೆ ತುಂಬ ಜೋರಾಗಿ ಬರ್ತಿದೆ. ಸೊ ನೋಡಿಸ್ತೀನಿ ನಿಮಗೆ. ನೋಡಿ ಆ ಸೈಡಲ್ಲಿ ಗೋಪುರ, ಇದು ಮಂಟಪ ಇದ್ರ ಥರ ಕಾಣಿಸ್ತೀವಿ, ಆರ್ಚ್ ಥರ. ಅದು ಬಂದುಬಿಟ್ಟು ದೇವಸ್ಥಾನಕ್ಕೆ ಹೋಗೋ ದಾರಿ. ಅದು ಅಕ್ಕರೆ ಕೊಟ್ಟಿಯೂರು. ಈ ಸೈಡು ನಿಮ್ಗೆ ಅಲ್ಲೊಂದು ಮಂಟಪ ಕಾಣಿಸುತ್ತೆ. ನಿಮಗೆ ಕಾಣಿಸ್ತಾ ಇದೆಯೋ ಇಲ್ಲೋ, ನಾನು ಅಲ್ಲಿ ಇದು ಮಾಡ್ತೀನಿ, ಝೂಮ್ ಮಾಡುತ್ತೀನಿ. ನೋಡಿ ಅಲ್ಲೊಂದು ಆರ್ಚ್ ಥರ ಕಾಣಿಸ್ತಿದೆಯಲ್ಲ, ಅಲ್ಲಿಂದ ಒಳಕ್ಕೆ ಹಿಂಗೆ ಹೋದರೆ ಇಕ್ಕರೆ ಕೊಟ್ಟಿಯೂರು. ಇದು ಬಂದು ನಿಮಗೆ 365 ಡೇಸು ಓಪನ್ ಇರುತ್ತೆ. ಈ 28 ದಿನ ಮಾತ್ರ ಈ ದೇವಸ್ಥಾನ ಕ್ಲೋಸ್ ಇರುತ್ತೆ. ಇಲ್ಲಿ ಬಂದು ಶಿವಂದು ವಿಗ್ರಹ ಇದೆ. ಅಲ್ಲಿ ಅಕ್ಕರೆ ಕೊಟ್ಟಿಯೂರು ವೈಶಾಖ ಮಾಸ 28 ದಿವಸ ಮಾತ್ರ ಓಪನ್ ಇರುತ್ತೆ. ಆ್ಯಂಡ್ ಅಲ್ಲಿ ಉದ್ಭವ ಲಿಂಗ ಇದೆ. ಆ್ಯಂಡ್ ಪಾರ್ವತಿ ದೇವಿ ದೇವಸ್ಥಾನಗಳು ಇಂಡಿಯಾದಲ್ಲಿ ತುಂಬ ಕಮ್ಮಿ. ಸೊ ಇಲ್ಲಿ ಒಂದು ದೇವಸ್ಥಾನ ಇದೆ, ಪಾರ್ವತಿ ದೇವಿ, ಸತಿದೇವಿ ಅಂತ ಕರೀತಾರೆ. ಸತಿದೇವಿಗೆ ಇಲ್ಲೊಂದು ದೇವಸ್ಥಾನ ಇದೆ. ಈ ದೇವಸ್ಥಾನದ ಹಿಸ್ಟ್ರಿ ಏನು, ಹೆಂಗಿದೆ ದೇವಸ್ಥಾನ ಎಲ್ಲ ನೋಡೋಣ ಬನ್ನಿ. ನೋಡಿ ಆವಾಗಲೇ ತೋರಿಸ್ದಂಗೆ ಇದು ಬಂದ್ಬಿಟ್ಟು ಕೊಟ್ಟಿಯೂರು. ನಾವು ಇವಾಗ ದೇವಸ್ಥಾನಕ್ಕೆ ಹೋಗೋ ರೂಟು ಇದು ಬಂದ್ಬಿಟ್ಟು ಇನ್ನೊಂದು ಆರ್ಚು. ಇದು ಬಂದ್ಬಿಟ್ಟು 365 ದಿನನೂ ಓಪನ್ ಆಗಿರೋ ಇಕ್ಕರೆ ಕೊಟ್ಟಿಯೂರು. ಇದು ಬಂದು ಅಕ್ಕರೆ ಕೊಟ್ಟಿಯೂರು. ನೋಡಿ ಇದೇ ಹೂವು ಹೇಳಿದ್ದಾನೆ, ಕಾಣಿಸ್ತಿದೆಯಲ್ಲ. ಇಲ್ಲಿಂದ ನಾವು ನಡಿಬೇಕು. ಆಲ್ಮೋಸ್ಟ್ ಎಷ್ಟು ಕಿಲೋಮೀಟರ್ ನಡಿಬೇಕೋ ಗೊತ್ತಿಲ್ಲ, ಬಟ್ ನಡಿಬೇಕು. ಕಾಡು ಮಧ್ಯದಲ್ಲಿ ನಡಿಬೇಕು ಇಲ್ಲಿ. ಆ್ಯಂಡ್ ಇಲ್ಲಿ ಬ್ರಿಡ್ಜ್ ಕೂಡ ಬರುತ್ತೆ. ನಾನು ವೀಡಿಯೋ ನೋಡಿದ ಪ್ರಕಾರ ಬ್ರಿಡ್ಜಸ್ ಎಲ್ಲ ಬರುತ್ತೆ, ಚೆನ್ನಾಗಿರುತ್ತೆ. ನೋಡೋಣ ಬನ್ನಿ. ಹಂಗೆ ನೀವು ಹಂಗೆ ಇರಿ, ನಾವು ಹಿಂಗೆ ಹೋಗ್ತಾ ಇರ್ತೀವಿ. ಜರ್ಬೇಡಿ ಸೈಡ್ಗೆ. ನೋಡಿ ಅವನೇ ದರ್ಶನ್, ಎಕ್ಸ್ಪಲ್ಸ್ ದರ್ಶನ್. ಇಲ್ಲಿ ಇದು ಹಿಮಾಲಯನ್ ದರ್ಶನ್.
ನೋಡಿ ಬ್ರಿಡ್ಜು. ಇದು ಬಂದು ಬಾವಲಿ ನದಿ ಅಂತ. ಮಾವಲಿ ನದಿ. ಬಾವಲಿ ನದಿ ಇದು. ಬಾಹುಬಲಿ ಇಲ್ಲಿಂದನೇ ಕಲ್ಲೆತ್ತಿದ್ದು. ಈ ನದಿಯ ದಡದಲ್ಲಿರೋದು, ತೀರದಲ್ಲಿರೋದು ದೇವಸ್ಥಾನ ಬಂದ್ಬಿಟ್ಟು ಅಕ್ಕರೆ ಕೊಟ್ಟಿಯವರು, ಇಕ್ಕರೆ ಕೊಟ್ಟಿಯವರು. ನೋಡಿ ಅಲ್ಲಿ ನೋಡಿ ಎಲ್ಲ ಸ್ನಾನ ಮಾಡ್ತಾ ಇದ್ದಾರೆ. ನೋಡಿ ಹಂಗೇ ನಡೀತಾ ಇದ್ದೀವಿ. ಕಾಲೆಲ್ಲ ಚುಚ್ಚುತ್ತೆ. ನೋಡಿ ಈ ಬ್ರಿಡ್ಜು, ಇಲ್ಲಿ ಇದೇ ಥರ 3 ಬ್ರಿಡ್ಜುಗಳು ಬರುತ್ತೆ, ಎಲ್ಲರೂ ದಾಟ್ಬೋದು. ನೋಡಿ ನೋಡಿ ನದಿ ನಿಮ್ಗೆ ಅನ್ನಿಸ್ತಾ ಇಲ್ಲ ಫೋರ್ಸು, ನಾರ್ಮಲ್ ಆಗಿರೋ ಥರ ಇದೆ, ಬಟ್ ತುಂಬ ಫೋರ್ಸ್ ಇದೆ. ನೋಡಿ ಇಲ್ಲೊಂದು ಬ್ರಿಡ್ಜು. ನಾನು ವಿಡಿಯೋ ಫೋನಲ್ಲಿ ಮಾಡ್ತಾಯಿದ್ದೀನಿ, ಕ್ಲಾರಿಟಿ ಸ್ವಲ್ಪ ಕಮ್ಮಿ ಇರಬಹುದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಜಾಗ ಚೆನ್ನಾಗಿದೆ, ಅದೇ ಹೇಳಿದ್ನಲ್ಲ, ಇದು ಒಂಥರ ತುಂಬ ಮಾಡ್ರನ್ ಟೆಕ್ನಾಲಜಿ, ಆಧುನಿಕ ವ್ಯವಸ್ಥೆಗಳೆಲ್ಲ ಇಲ್ಲ ಇಲ್ಲಿ. ದೇವ್ರ ದರ್ಶನನ ಸಾಮಾನ್ಯ ಒಂದು ಇದರ ರೀತಿಯಲ್ಲಿ ಹೆಂಗೆ ಮಾಡಬೇಕು ಅನ್ನೋದು ಇದರಲ್ಲಿ ಮಾಡ್ಬೋದು. ನೀರಲ್ಲಿ ಕಾಲು ಇಟ್ಟಿದ ತಕ್ಷಣ ಕಾಲು ತಣ್ಣಗಾಗುತ್ತೆ. ನೋಡಿ ಇವಾಗ ಹಿಂಗೆ ಹೋಗ್ತಾ ಇದ್ದೀವಿ, ಕಾಣಿಸ್ತಾ? ಅದೇ ದೇವಸ್ಥಾನ. ನಿಮಗೆ ಇದು ಕೆಳಗೆ ಏನಿದೆ, ಇದು ಬಂದ್ಬಿಟ್ಟು ನೀವು ಪ್ರದಕ್ಷಿಣೆ ಮಾಡೋದಕ್ಕೆ ಹಿಂಗೂ ಹೋಗ್ಬೋದು, ಬಟ್ ಹಿಂಗೆ ಹೋದರೆ ನೀವು ದೇವ್ರನ್ನ ನೋಡೋಕ್ಕಾಗಲ್ಲ. ನೀವು ದೇವ್ರನ್ನ ನೋಡ್ಬೇಕಂದ್ರೆ ಈ ವೇದಲ್ಲಿ ಬರಬೇಕು. ತುಂಬ ಕಮ್ಮಿ ಇದ್ದಾರೆ ಜನ. ರೀಲ್ಸಲ್ಲೆಲ್ಲ ನೋಡ್ಕೊಂಡು ಏನಾದ್ರು ವೇಸ್ಟ್ ಮಾಡಿದರೆ ಒಂದು ಅವನಿಂದ ಎಷ್ಟೋ ಜನ ತಪ್ಪಿಸ್ಕೊಳ್ಳೋರು ಇಲ್ಲ. ಹಾಂ, ನೋಡಿ ಇಲ್ಲಿ ಕೆಳಗೆ ನಡ್ಕೊಂಡು ಹೋಗ್ತಾರಲ್ಲ, ಇದು ದೇವ್ರ ಸುತ್ತು ಪ್ರದಕ್ಷಿಣೆ ಮಾಡೋದು. ಆಮೇಲೆ ನಾವು ಮಾಡೋಣ. ಇವಾಗ ಏನಾಗಿದೆ, ಇಲ್ಲಿ ಇದು ಕೂಡ ಕಮರ್ಷಿಯಲೈಸೇಷನ್ ಆಗೋಗಿದೆ. 1000 ರೂಪಾಯಿ VIP ಟಿಕೆಟ್ ಇದೆ ಇಲ್ಲಿ. ಸೊ 1000 ರೂಪಾಯಿಗೆ ವೀಕ್ ಡೇಸಲ್ಲಿ ಒಬ್ಬರಿಗೆ, ವೀಕೆಂಡ್ಸಲ್ಲಿ ಒಬ್ಬರಿಗೆ, ವೀಕ್ ಡೇಸಲ್ಲಿ 4 ಜನ ಹೋಗ್ಬೋದು VIP ದರ್ಶನ. ನೋಡಿ ಜನ ಇದ್ದಾರೆ, ನೋಡಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ, ಅದೇ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲ ಗುಡಿಸಲೇ. ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ನೀರಲ್ಲಿ ಹೋದ್ರೆ. ಹೆಂಗೆ ಹೇಳ್ತೀರ ಹಂಗೆ? ದೇವರೇ ನೋಡಿ ಅದೇ ದೇವಸ್ಥಾನ. ಜನ ತುಂಬ ಜಾಸ್ತಿ ಇದ್ದಾರೆ. ನೋಡಿ ಜನ ಅಲ್ಲಿಂದ ಹಿಂಗಿದ್ದಾರೆ, ಇಲ್ಲಿವರೆಗೂ ಜನ ಇದ್ದಾರೆ. ಅಲ್ಲಿ ನಿಮಗೆ ಬೆಂಕಿ ಕಾಣಿಸ್ತಾ ಇದೆಯೋ ಎಲ್ಲೋ ಗೊತ್ತಿಲ್ಲ, ನೋಡಿ ಅಲ್ಲಿ ಬೆಂಕಿ ಕಾಣಿಸ್ತಿದೆಯಾ ನಿಮಗೆ? ಅದು ದೇವಸ್ಥಾನ, ಅದು ಶಿವನ ದೇವಸ್ಥಾನ. ಅಲ್ಲಿರೋದು ನಿಮಗೆ ಸತೀದೇವಿ ದೇವಸ್ಥಾನ. ಆ ಬೆಟ್ಟ ನೋಡಿ ಎಷ್ಟು ಚೆನ್ನಾಗಿದೆ, ಮಂಜು. ಬೆಟ್ಟದ ಮಧ್ಯದಲ್ಲಿರೋ ದೇವಸ್ಥಾನ ಇದು. ನಾವು ಅಲ್ಲಿ ದರ್ಶನ ಆದರೆ ಲೇಟ್ ಆಗೋಗುತ್ತೆ, ಯಾಕಂದರೆ ನಾವು ಇವತ್ತು ರಿಟರ್ನು ಬೆಂಗಳೂರಿಗೆ ಹೋಗಬೇಕು. ಸೊ ಇಲ್ಲಿ ಲೇಟ್ ಆಗೋಗುತ್ತೆ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಇಲ್ಲೇ ಒಂದು ಪ್ರದಕ್ಷಿಣೆ ಮಾಡಿ ದೇವ್ರಿಗೆ, ಅಲ್ಲಿಂದ ದೇವ್ರನ್ನ ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು, ಇದು ಪ್ರದಕ್ಷಿಣೆ ಜಾಗ, ಪ್ರದಕ್ಷಿಣೆ ಮಾಡಿಕೊಂಡು ಹಂಗೆ ಹೊಡ್ತೀವಿ. ಇಲ್ಲಿ
ನಮ್ಮ ಹುಡುಗರೆಲ್ಲ ದೇವಸ್ಥಾನದ ಹತ್ರ ಫೋಟೋಸ್ ತೆಗಿತವ್ರೆ. ಇವನು ತೆಗಿತವನೇ, ಅವ್ರು ತೆಗೆಸ್ಕೊತಾರೆ. ಸೊ ಈ ಟೈಮಲ್ಲಿ ನಾನೇನು ಅಂದ್ಕೊಂಡೆ, ಈ ದೇವಸ್ಥಾನದ ಇತಿಹಾಸ ಏನಿದೆ ಅದು ಹೇಳೋಣ ಅಂತ ನಿಮಗೆ ಅಂದ್ಕೊಂಡೆ. ಸೊ ಇದು ಕೊಟ್ಟಿಯೂರು ದೇವಸ್ಥಾನ ಬಂದುಬಿಟ್ಟು ಹೆಂಗೆ ಉತ್ಪತ್ತಿ ಆಯಿತು ಅಂದರೆ, ಆಗ ದಕ್ಷ ಮಹಾರಾಜ ಅಂತ ಒಬ್ರು ಇರ್ತಾರೆ, ಪಾರ್ವತಿ ದೇವಿಯವ್ರ ತಂದೆ. ಸೊ ದಕ್ಷ ಮಹಾರಾಜರು ಏನು ಮಾಡ್ತಾರೆ, ಒಂದು ಯಾಗನ ಮಾಡಿಬಿಟ್ಟು, ಓಕೆನಾ, ಸೊ ಯಾಗನ ಮಾಡಿ ಪಾರ್ವತಿ ದೇವಿನ ಕರೀತಾರೆ. ಪಾರ್ವತಿ ದೇವಿ ಹೋದಾಗ ಶಿವನ್ನ ಕರೆದಿರಲ್ಲ ಅದು ಯಾಗಕ್ಕೆ. ಸೊ ಪಾರ್ವತಿ ದೇವಿ ಬಂದುಬಿಟ್ಟು ದಕ್ಷ ಮಹಾರಾಜನ್ನ ಕೇಳ್ತಾರೆ, ಯಾಕೆ ಶಿವನ್ನ ಕರೆದಿಲ್ಲ ಅಂತ. ಆಗ ದಕ್ಷ ಮಹಾರಾಜರು ಏನು ಮಾಡ್ತಾರೆ, ಶಿವನ್ನ ಹಿಯಾಳಿಸ್ಕೊಂಡು ಎಲ್ಲರ ಮುಂದೆನೂ ಹಿಯಾಳಿಸ್ತಾ ಅವಮಾನ ಮಾಡ್ತಾರೆ ಪಾರ್ವತಿ ದೇವಿಗೆ. ಆಗ ಪಾರ್ವತಿ ದೇವಿ ಏನಂದರೆ ದಹನ ಆಗ್ತದೆ, ಅಗ್ನಿಗೆ ಹೋಗಿ ಬಿದ್ದೋಗ್ಬಿಡ್ತಾರೆ ಯಾಗದಲ್ಲಿ. ಸೊ ಆಗ ಅದನ್ನು ಕೇಳಿಸ್ಕೊಂಡು ಶಿವ ಏನಾಗ್ತಾರೆ, ಶಿವ ಬಂದ್ಬಿಟ್ಟು ಕೋಪ ಆಗಿ ಇಲ್ಲಿ ರುದ್ರ ತಾಂಡವ ಮಾಡ್ತಾರೆ. ಸೊ ಆ ಜಾಗ ಬಂದು ಇದು ಕೊಟ್ಟಿಯೂರು, ಅಕ್ಕರೆ ಕೊಟ್ಟಿಯೂರು ಮತ್ತು ಇಕ್ಕರೆ ಕೊಟ್ಟಿಯೂರು. ನೋಡಿ ಇದು ದೇವಸ್ಥಾನ. ಸೊ ದೇವಸ್ಥಾನದ ಸುತ್ತು ಇಲ್ಲಿ ಕಲ್ಯಾಣಿ, ಓಕೆನಾ. ಇಲ್ಲಿ ನೀವು ದೇವರಿಗೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪ್ರದಕ್ಷಿಣೆ ಮಾಡ್ಬೋದು. 1, 3, 5 ಆ ಥರ ಪ್ರದಕ್ಷಿಣೆಗಳು ಮಾಡ್ಬೋದು. ಆ್ಯಂಡ್ ಇಲ್ಲಿ ಇನ್ನೊಂದು ವಿಶೇಷತೆ ಇದೆ, ಅದನ್ನು ನಿಮಗೆ ಆ ಸೈಡ್ ಬಂದಮೇಲೆ ನಾನು ತೋರಿಸ್ತೀನಿ. ಕಲ್ಲು, ಈ ಕಲ್ಲು ತಗೊಂಡು ನಾರ್ಮಲ್ ಆಗಿ ನೀವು ಉಜ್ಜಿದ್ರೆ, ನೀಟಾಗಿ ನೀವು ಹಿಂಗೆ ಉಜ್ಜಿದ್ರೆ ನಿಮಗೆ ಈ ದೇವಸ್ಥಾನ ಒಬ್ಬೊಬ್ರಿಗೆ ಒಂದೊಂದು ಥರ ಬರುತ್ತೆ. ಒಬ್ಬರಿಗೆ ಭಸ್ಮ ಬರುತ್ತೆ, ಒಬ್ಬರಿಗೆ ಗಂಧ ಆಗಿರ್ಬೋದು, ಇನ್ನೊಬ್ರಿಗೆ ವಿಭೂತಿ, ಆ ಥರ ನಿಮ್ಗೆ ಏನು ಬರುತ್ತೋ ಅದನ್ನು ನೀವು ಹಚ್ಕೊಂಡು ಹೋಗೋದು ದೇವಸ್ಥಾನಕ್ಕೆ. ಇದು ಈ ದೇವಸ್ಥಾನದ ವಿಶೇಷತೆ ಅದು. ಸೊ ನೀವು ಕಲ್ಲಲ್ಲಿ ಉಜ್ಜಿದ್ರೆ, 1-2 ಕಲ್ಲನ್ನ ಉಜ್ಜಿದ್ರೆ ನಿಮಗೆ ಭಸ್ಮ, ಗಂಧ, ಇಲ್ಲಾಂದರೆ ವಿಭೂತಿ ಬರುತ್ತೆ. ಸೊ ಅದು ಬಂದು ಈ ದೇವಸ್ಥಾನದ ಒಂದು ಮುಖ್ಯ ವಿಶೇಷತೆ ಅಂತ ಹೇಳ್ಬೋದು. ನೋಡಿ ಹಿಂಗೆ ನಡ್ಕೊಂಡು ಇವಾಗ ದೇವಸ್ಥಾನದಿಂದ ಆಚೆ ಹೋಗ್ತಾ ಇದ್ದೀವಿ. ಹಿಂಗೋದ್ರೆ ನೋಡಿ ನಿಮಗೆ ನದಿ ತೋರಿಸ್ತೀನಿ ಬನ್ನಿ, ಬಾವ್ಲಿ ನದಿ. ಎಷ್ಟು ಫೋರ್ಸ್ ಇದೆ ಅಂದರೆ, ಮಳೆ ಬೀರೋದ್ರಿಂದ ತುಂಬ ಫೋರ್ಸ್ ಇದೆ ನೀರು. ಸೊ ನಾವು ಬಂದಿದ್ದು ಹೀಗೆ, ಸೊ ಹಿಂಗೆ ಹೋಗ್ಬಿಡೋಣ ನೋಡಿ.